ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇದ್ದೀರಿ, ಇದು ಒಂದು ಪತ್ರಿಕಾ ಪ್ರಕಟಣೆ ಬಂದಿರುವಂಥದ್ದು ನಿನ್ನೆ. ಇಲ್ಲಿ ಏನಪ್ಪ ಅಂತಂದರೆ ಎಲ್ಲ ಒಂದು ವಿದ್ಯಾರ್ಥಿಗಳಿಗೂ, ಮೆಡಿಕಲ್ ವಿದ್ಯಾರ್ಥಿಗಳಿಗೆ ಸ್ಪೆಷಲಿ ಏನಂದರೆ BSc ನರ್ಸಿಂಗು, ಆಮೇಲೆ BPT, AHSಸು, ಪ್ಯಾರಾಮೆಡಿಕಲ್ಲು, GNM ನರ್ಸಿಂಗ್, ಟೋಟಲಾಗಿ ಒಂದು ಪ್ರೊಫೆಷನಲ್ ಕೋರ್ಸ್ ಏನು ಅಭ್ಯರ್ಥಿಗಳಿದ್ದಾರೆ, ಸೊ ಅವರುಗಳಿಗೆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಅಂದರೆ BCM ಹಾಸ್ಟೆಲ್ ಅಪ್ಲಿಕೇಶನ್ಗಳನ್ನು ಕರೆಯಲಾಗಿದೆ. ಅಭ್ಯರ್ಥಿಗಳು BCM ಹಾಸ್ಟೆಲ್ಗಳನ್ನು ಬಯಸ್ತಾ ಇದ್ದರೆ ಅವರುಗಳಿಗೆ ಇದೊಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಇಲ್ಲಿ ನೋಡ್ತಾ ಇದ್ದಾರೆ, ಇದು 4ನೇ ತಾರೀಕಿಗೆ ಬಂದಿರುವಂಥದ್ದು. ಇದೊಂದು ಪತ್ರಿಕಾ ಪ್ರಕಟಣೆ. ಏನು ಹೇಳ್ತಾ ಇದ್ದಾರೆ ಪತ್ರಿಕಾ ಪ್ರಕಟಣೆಯಲ್ಲಿ ಅಂತಂದರೆ, ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಮೆಟ್ರಿಕ್ ನಂತರ ವಿದ್ಯಾರ್ಥಿ ನಿಲಯ ವೃತ್ತಿಪರ ಪದವಿ, ಸ್ನಾತಕೋತ್ತರ ಪದವಿ ಕೋರ್ಸ್ಗಳಿಗೆ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳಿದ್ದಾರೆ. ಅಂದರೆ ಓನ್ಲಿ ಪ್ರೊಫೆಷನಲ್ ಕೋರ್ಸ್ನವರಿಗೆ ಮತ್ತು PG ಸ್ಟೂಡೆಂಟ್ಗಳಿಗೆ, ಪ್ರೊಫೆಷನಲ್ ಕೋರ್ಸ್ ಮತ್ತು PG ಸ್ಟೂಡೆಂಟ್ಗಳ ಅಭ್ಯರ್ಥಿಗಳಿಗೆ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಆನ್ಲೈನ್ ಅರ್ಜಿಗಳನ್ನು ಇಲ್ಲಿ ಕರೆಯಲಾಗಿದೆ. ಸೊ ಇಲ್ಲಿ ಎಲ್ಲ ಒಂದು ಬಾಲಕಿಯರು ಮತ್ತು ಬಾಲಕರು ಯಾರೆಲ್ಲ ನೀವು ಮೆಟ್ರಿಕ್ ನಂತರ ಅಂದರೆ SSLC ನಂತರ ಯಾರೆಲ್ಲ ಅಭ್ಯರ್ಥಿಗಳು ಇದ್ದೀರಿ ಅವರುಗಳು ಉದಾಹರಣೆಗೆ ಅದರಲ್ಲಿ ಪ್ರವರ್ಗ ಕ್ಯಾಟಗರಿ 1, 2A, 2B, 3A, 3B, SC, ST ಇವರೆಲ್ಲರಿಗೂ ಕೂಡ ವೃತ್ತಿಪರ ಮತ್ತು ಸ್ನಾತಕೋತ್ತರ ಪದವಿಗಳಿಗೆ ಕೋರ್ಸಲ್ಲಿ ವ್ಯಾಸಂಗ ಮಾಡ್ತಾ ಇದ್ದರೆ 2025-26 ಸಾಲಿನಲ್ಲಿ ಅರ್ಜಿಗಳನ್ನು ಸಲ್ಲಿಸಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಏನು ಒಂದು ಆದಾಯ ಮಿತಿ ಇರಬೇಕಂದ್ರೆ ಕ್ಯಾಟಗರಿ 1 SC STದವ್ರಿಗೆ 2.5 ಲಕ್ಷ, ಆಮೇಲೆ ರಿಮೈನಿಂಗ್ 2A, 2B, 3A, 3Bದವ್ರಿಗೆ 1 ಲಕ್ಷ ಆದಾಯವನ್ನು ಹೊಂದಿರಬೇಕಾಗುತ್ತೆ. ಅವರುಗಳು ಅಪ್ಲಿಕೇಶನ್ ಹಾಕ್ಬೋದು. ಅಪ್ಲಿಕೇಶನ್ಗಳನ್ನು ಎಲ್ಲಿ ಹಾಕಬೇಕು ಅಂತಂದರೆ ಅಭ್ಯರ್ಥಿಗಳು ನೋಡಿ, ಈ ಒಂದು ವೆಬ್ಸೈಟಿಗೆ SHP ಪೋರ್ಟಲಿಗೆ ಹೋಗಿ ಅಪ್ಲಿಕೇಶನ್ ಹಾಕ್ಬೋದು. ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೇನೆ. ಬಟ್ ಇದು ಇನ್ನೂ ಅಪ್ಡೇಟ್ ಆಗಿರೋದಿಲ್ಲ, ತೋರಿಸ್ತೇನೆ ನಿಮಗೆ ಎಲ್ಲಿ ಯಾವ ವೆಬ್ಸೈಟ್ ಹೋಗ್ಬೇಕಂತೇಳಿ. ನೋಡಿ, 4ನೇ ತಾರೀಕಿನಿಂದ ಇದು ಕೊನೆ ದಿನಾಂಕ ಇರುತ್ತೆ. 4/10/2025 ಅಕ್ಟೋಬರ್ 4ನೇ ತಾರೀಕು ತನಕ ಕೊನೆ ದಿನಾಂಕ ಇರುತ್ತೆ. ಓಕೆ, ಆನ್ಲೈನ್ ಅರ್ಜಿ ಸಲ್ಲಿಸಲಿಕ್ಕೆ ಕೊನೆ ದಿನಾಂಕವನ್ನು ಕೊಟ್ಟಿದ್ದಾರೆ. ಆಮೇಲೆ ಏನಂತಂದರೆ ಅಭ್ಯರ್ಥಿಗಳು ವಿದ್ಯಾರ್ಥಿ ನಿಲಯದ ವಿವರಗಳನ್ನು, ತಾಲೂಕುವಾರು ವಿದ್ಯಾರ್ಥಿ ನಿಲಯಗಳ ವಿವರಗಳನ್ನು ನೀವು ಪ್ರವೇಶಕ್ಕೆ ಇರಬೇಕಾದ ಅರ್ಹತೆಗಳನ್ನು ನೀವು ಅರ್ಜಿ ಸಲ್ಲಿಸಬೇಕಾದರೆ ನಿಮಗೆ ವೆಬ್ಸೈಟಲ್ಲಿ ಅಪ್ಡೇಟ್ ಮಾಡಿರ್ತೀವಿ ಅಂತ ಹೇಳ್ತಾರೆ. ಈ BCW ವೆಬ್ಸೈಟಲ್ಲಿ ಇರುತ್ತೆ, ಹೋಗಿ ನೋಡ್ಕೊಳ್ರಿ ಅಂತ ಹೇಳ್ತಿದ್ದಾರೆ. ಆಮೇಲೆ ನೀವು ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಸಮೀಪದಲ್ಲಿರುವಂತಹ ಜಿಲ್ಲಾ ಮತ್ತು ತಾಲೂಕು ಅಧಿಕಾರಿಗಳ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಹೋಗಿ ಸಂಪರ್ಕಿಸಬಹುದು ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನೋಡಿ, ಈ ವೆಬ್ಸೈಟ್ ಇದಿರುತ್ತೆ. ಸೊ ಈ ಒಂದು ವೆಬ್ಸೈಟ್ ಇರುತ್ತೆ. ಇಲ್ಲಿ ಇನ್ನೂವರೆಗೆ ಏನಪ್ಪ ಅಂತಂದರೆ ಅವು ಅಪ್ಡೇಟ್ ಆಗಿಲ್ಲ ಅಷ್ಟೇ. ಈಗ ಯಾಕಂದರೆ ನಿನ್ನೆ ಅದು ಬಂದಿರೋದರಿಂದ ಇದು ವೆಬ್ಸೈಟಲ್ಲಿ ಇನ್ನೂ ಅಪ್ಡೇಟ್ ಆಗಿಲ್ಲ. ಇವತ್ತು ಗೌರ್ಮೆಂಟ್ ಹಾಲಿಡೇ ಇರೋದರಿಂದ ಮೇ ಬಿ ಇವತ್ತು ಮಧ್ಯಾಹ್ನ ತನಕನೋ ಅಥವಾ ನಾಳೆ ಬೆಳಗ್ಗೆ ತನಕನೋ ಮಾಡ್ಬೋದು. ಆಮೇಲೆ ಇದೇ ನೋಡಿ, SHP ಪೋರ್ಟಲ್ ಅಂತ ಬರುತ್ತೆ. ಇಲ್ಲಿ ಕೂಡ ನೀವೇನು ಮಾಡ್ಬೋದು ಅಂತಂದರೆ ಕೆಳಗಡೆ ಹೋಗಿ ನೋಡಿದಾಗ ನಿಮಗೆ ಇಲ್ಲಿ ಇದ್ದೀರಿ, ಇಲ್ಲಿ ಕೂಡ ಇಲ್ಲಿ ಏನಾಗಿಲ್ಲ ಅಂತಂದರೆ ಅಪ್ಡೇಟ್ ಆಗಿಲ್ಲ, ಹೌದಾ? ಸೊ ಇಲ್ಲಿ ನೋಡಿ, ಇಲ್ಲಿ ಅಪ್ಡೇಟ್ ಆಗಿಲ್ಲ. ಸೊ ನೀವು ಇದಕ್ಕೆ ಕಾಯಬೇಕಾಗತ್ತೆ. ಅಂದರೆ ಇವತ್ತು ಮಧ್ಯಾಹ್ನ ತನಕನೋ ಅಥವಾ ನಾಳೆ ಬೆಳಗ್ಗೆ ತನಕನೋ ಕಾದರೆ ನಿಮಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಆಗ್ಬೋದು.